ಆಪರೇಷನ್ ಸಿಂಧೂರದ ಬಳಿಕ ಈಗ ಅಲರ್ಟ್ ಮಾಡಲಾಗಿದೆ. ಹೆಚ್ಚುವರಿ S-400 ಕ್ಷಿಪಣಿ ವ್ಯವಸ್ಥೆಗೆ ಬೇಡಿಕೆ ಇಡಲಾಗಿದೆ. ರಷ್ಯಾಗೆ ಹೆಚ್ಚುವರಿ ಬೇಡಿಕೆಯನ್ನ ಇಟ್ಟಿದೆ ಭಾರತ. ಆಪರೇಷನ್ ಸಿಂಧೂರ ನಂತರ ಈಗ ಭಾರತ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಾಗಿ ಹೆಚ್ಚಿನ ಗಮನ ವಹಿಸಿದೆ. ಭಾರತದ ಸುದರ್ಶನ ಚಕ್ರ S-400 ಕ್ಷಿಪಣಿ ಈ ವ್ಯವಸ್ಥೆಗೆ ಬೇಡಿಕೆ ಹೆಚ್ಚಾಗಿದೆ. ರಷ್ಯಾಗೆ ಹೆಚ್ಚುವರಿ ಬೇಡಿಕೆಯನ್ನ ಇಟ್ಟಿದೆ ಭಾರತ. ಆಪರೇಷನ್ ಸಿಂಧೂರ ಯಶಸ್ಸಿನ ಬೆನ್ನಲ್ಲೇ S-400 ಕ್ಷಿಪಣಿ ವ್ಯವಸ್ಥೆಗೆ ಬೇಡಿಕೆ ಹೆಚ್ಚಾಗಿದೆ. ಪಾಕಿಸ್ತಾನದ ಬಹುತೇಕ ಡ್ರೋನ್ಗಳನ್ನ S-400 ಹೊಡೆದುರುಳಿಸಿರುವಂಥದ್ದು. ಸುದರ್ಶನ ಚಕ್ರ ಅಂತಲೇ ಖ್ಯಾತಿಯನ್ನ ಪಡೆದಿದೆ S-400 ಮತ್ತಷ್ಟು ಖರೀದಿಗೆ ಈಗ ಭಾರತ ಮುಂದಾಗಿದೆ. ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದಂತಹ S-400 ಇದರ ಖರೀದಿಗೆ ಭಾರತ ಮುಂದಾಗಿದೆ, ನಿರ್ಧಾರ ಆಗಿದೆ. ಹಾಗಾಗಿ ರಷ್ಯಾದಿಂದ ಶೀಘ್ರವೇ S-400 ಪೂರೈಕೆ ಸಾಧ್ಯತೆ ಇದೆ. ರಷ್ಯಾ ಶೀಘ್ರವೇ ಪೂರೈಸುವ ಸಾಧ್ಯತೆ ಇದೆ ಅಂತ ವರದಿಯಾಗ್ತಾ ಇದೆ. ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಯಶಸ್ಸಿನ ಬೆನ್ನಲ್ಲೇ ಹೆಚ್ಚುವರಿ ಅತ್ಯಾಧುನಿಕ S-400 ರಾಡಾರ್ ರಕ್ಷಣಾ ವ್ಯವಸ್ಥೆಯನ್ನ ಒದಗಿಸಬೇಕು ಅಂತ ರಷ್ಯಾಕ್ಕೆ ಭಾರತ ಮನವಿ ಮಾಡಿದೆ. ರಷ್ಯಾವೂ ಕೂಡ ಒಪ್ಪಿಕೊಂಡಿದೆ. ಶೀಘ್ರವೇ S-400 ಭಾರತಕ್ಕೆ ಪೂರೈಕೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ನಮ್ಮ ಭಾರತದ ಸುದರ್ಶನ ಚಕ್ರ ಅದು S-400 ಪಾಕಿಸ್ತಾನದ ದಾಳಿಯ ಸಂದರ್ಭದಲ್ಲಿ ಅದು ತನ್ನ ಪರಾಕ್ರಮವನ್ನ ತೋರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದರ ಹೆಚ್ಚುವರಿ ಬೇಡಿಕೆ ಈಗ ಭಾರತ ಇಡ್ತಾ ಇದೆ. ಸೊ ರಷ್ಯಾದಿಂದಲೂ ಕೂಡ ಅಪ್ರೂವ್ ಆಗಿದೆಯಾ? ಶೀಘ್ರವೇ ನಮ್ಮ ಸೇನಾ ಬಲವನ್ನ ಸೇರ್ಕೊಳ್ಳುತ್ತಾ S-400? ಶೀಘ್ರವೇ ಅನ್ನುವಂಥದಕ್ಕಿಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಸೇರಿಕೊಳ್ಳೋದಕ್ಕೆ ವೀಣಾ. ಕಾರಣ ಏನಂತಂದ್ರೆ ನಮ್ಗೆ ಮಿತ್ರ ರಾಷ್ಟ್ರ ಆಗಿರುವಂತಹ ರಷ್ಯಾ ನಮ್ಮ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಮ್ಮ ಬೆನ್ನಿಗೆ ನಿಂತಿರುವಂತದ್ದು. ಈ ಹಿಂದೆಯೂ ಕೂಡ ಇದಕ್ಕೆ ಒಂದು ಪ್ರಸ್ತಾವನೆ ಸಿದ್ಧಗೊಂಡಿತ್ತು ಇನ್ನಷ್ಟು ಖರೀದಿಗೆ. ಆದ್ರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಖರೀದಿಗೆ ಒಲವು ತೋರಿರುವಂತದ್ದು. ಕಾರಣ ಇಷ್ಟೇ, ಮೊನ್ನೆಯ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನ್ ಗಡಿಯಲ್ಲಿ ಪಾಕಿಸ್ತಾನದಿಂದ ಬರುವಂತಹ ಏನು ಡ್ರೋನ್ಗಳ ಕಾರ್ಯಾಚರಣೆ ವಿರುದ್ಧದ ಕಾರ್ಯಾಚರಣೆ ಹೇಗ್ ಮಾಡ್ತು ನಮ್ಮ S-400 ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಏನಾದ್ರೂ ಭಾರತದಲ್ಲಿ ಡ್ಯಾಮೇಜ್ ಆಗಿಲ್ಲ ಅನ್ನುವಂಥದ್ದಿದ್ರೆ ಅಥವಾ ಹೆಚ್ಚು ಏನು ಅಪಾಯ ಆಗಿಲ್ಲ ಭಾರತಕ್ಕೆ ಅಥವಾ ಹೆಚ್ಚು ನಾಶ ಆಗಿಲ್ಲ ಈ ಡ್ರೋನುಗಳಿಂದ ಅನ್ನುವಂಥದ್ದು ಏನಾದ್ರೂ ಇದ್ರೆ ಇದೇ ಕಾರಣ. S-400 ಸಾಕಷ್ಟು ಒಂದೊಂದ್ ಸಾರಿ 500, 100, 500 ಈ ರೀತಿಯಾದಂತ ಡ್ರೋನ್ಗಳ ಹಾರಾಟ ನಡೆಸಿತ್ತು 2 ದಿನ 3 ದಿನಗಳ ಕಾಲ ಪಾಕಿಸ್ತಾನ್. ಅದರಲ್ಲಿ 98% ಒಳಪಡಿಸಿದ್ದೆ ಈ S-4. ಸೊ ಹಾಗಾಗಿ ಎಲ್ಲ ಅಪಾಯಗಳಿಂದಲೂ ಕೂಡ ಭಾರತೀಯರನ್ನ ರಕ್ಷಣೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಲು ರಷ್ಯಾದಿಂದ ಇದರ ಖರೀದಿಗೆ ಭಾರತ ಮುಂದಾಗಿರುವಂತದ್ದು. ಈವನ್ ಈ ಕೈಚಳಕ ಏನಿದೆ, ರಷ್ಯಾ ಕೈಚಳಕ ಮತ್ತೆ ಅಮೆರಿಕಾದ ಕೆಲವು ಸಾಮಗ್ರಿಗಳ ಬಳಕೆ ಕೈಚಳಕ ಏನಿದೆ ಇದು ಪ್ರೂವ್ ಆಗಿದೆ. ಅಂದ್ರೆ ನಮ್ಮ ಈ ಏಷ್ಯಾ ಭಾಗದಲ್ಲಿ ಇದು ಪ್ರೂವ್ ಆಗಿರುವ ಕಾರಣಕ್ಕೋಸ್ಕರ ಅಲ್ಲಿನ ಏನು ಮಾರಾಟ ಸಂಸ್ಥೆಗಳಿದ್ದಾವೆ ಅದರ ಸಂಸ್ಥೆಗಳ ಶೇರ್ ಬೆಲೆ ಕೂಡ ಜಾಸ್ತಿ ಆಗಿರುವಂತದ್ದು. ಅದರ ಜೊತೆಗೆ ಅದಕ್ಕೆ ತದ್ವಿರುದ್ಧ ಚೀನಾದಲ್ಲಿ ಏನು ರಕ್ಷಣಾ ಸಾಮಗ್ರಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿಗಳೇನಿದ್ದಾವೆ ಅವುಗಳ ಶೇರುಗಳು ಕೂಡ ಕುಸಿದು ಹೋಗಿದ್ದಾವೆ. ಯಾಕಂದ್ರೆ ಪಾಕಿಸ್ತಾನ ಡಿಸ್ಪ್ರೂವ್ ಆಗೋಯ್ತು, ಏನೋ ಆಗಿಲ್ಲ ಅನ್ನುವಂಥದ್ದಾಯ್ತು. ಆ ಹಿನ್ನೆಲೆಯಲ್ಲಿ ನೋಡ್ಕೊಂಡ್ರು ಕೂಡ ಇದಕ್ಕೆ ಹೆಚ್ಚು ಮಾರುಕಟ್ಟೆಯ ಒಂದು ಕೂಡ ಇರುವಂತದ್ದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ. ಇದೇ ಸಂದರ್ಭವನ್ನ ಬಳಸಿಕೊಂಡು ನಮ್ಮ ಭಾರತ ಸರ್ಕಾರ ಇನ್ನಷ್ಟು ಸೇನೆಗೆ ಸೇರಿಸುವಂತಹ ಕೆಲಸ ಮಾಡ್ತಾ ಇದೆ ವೀಣಾ. ಎಸ್ ಮಂಜು, ಒಂದು ಕಡೆ S-400 ತಾಕತ್ತೇನು ಅನ್ನೋದು ಮೊನ್ನೆ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಪ್ರೂವ್ ಆಗಿದೆ. ಮತ್ತೊಂದು ಕಡೆ ನಮ್ಮ ಆತ್ಮನಿರ್ಭರ ಭಾರತದ ಆಕಾಶ್ ಮಿಸೈಲ್ ಅದರ ಶಕ್ತಿ ಏನು, ಅದರ ಪರಾಕ್ರಮ ಏನು ಅನ್ನೋದು ಕೂಡ ಪ್ರೂವ್ ಆಗಿದೆ. ಸೊ ಈಗ ನಾವು ಹೇಗೆ S-400ಗೆ ರಷ್ಯಾವನ್ನ ಕೇಳ್ತಾ ಇದ್ದೀವೋ, ಬೇಡಿಕೆ ಇಟ್ಟಿದ್ದೀವೋ, ಅದೇ ರೀತಿ ಬೇರೆ ರಾಷ್ಟ್ರಗಳು ಕೂಡ ಈಗ ನಮ್ಮ ಆಕಾಶ ಮಿಸೈಲ್ನ ತಾಕತ್ತು ನೋಡಿರೋದ್ರಿಂದ ಅದಕ್ಕೂ ಬೇಡಿಕೆ ಇಡೋ ಸಾಧ್ಯತೆಗಳಿದೆ ಅಲ್ವಾ?
ಹೌದು ಹೌದು, ಒಂದೊಂದು ಕೂಡ ಯಾವ್ಯಾವ ರಾಷ್ಟ್ರಕ್ಕೆ ಏನ್ ಅಗತ್ಯ ಇದೆ ಅನ್ನುವಂಥದ್ದನ್ನ ಮನಗೊಂಡು ಆಯಾ ರಾಷ್ಟ್ರಗಳ ಖರೀದಿಗೆ ಮುಂದಾಗ್ತವೆ. ಅದರಲ್ಲೂ ಕೂಡ ಹೆಚ್ಚು ತಂತ್ರಜ್ಞಾನ ಬಳಕೆ ಮಾಡುವಂತಹ ವಾರಗಳಾಗಿರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ನಮ್ಮ ಆಕಾಶ ಏನು ನಾವು ಸ್ವಯಂ ಆಗಿ ನಮ್ಮ ದೇಶ ಸ್ವದೇಶಿ ಅಭಿವೃದ್ಧಿ ಮಾಡಿದೆ, ಅದಕ್ಕೆ ಬೇಡಿಕೆ ಬರ್ತಾ ಇದೆ. ಸೊ ಈ ನೆಲೆಯಲ್ಲಿ ಇನ್ನಷ್ಟು ನಮ್ಮ ಭಾರತ ಸರ್ಕಾರದಿಂದ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದನ್ನ ಹೆಚ್ಚು ಪ್ರಮಾಣದ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ನೀಡಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ನಾವು ಕೂಡ ರಕ್ಷಣಾ ಸಾಮಗ್ರಿಗಳನ್ನ ಮಾರಾಟ ಮಾಡುವಂತಹ ಪ್ರಮುಖ ದೇಶಗಳಲ್ಲಿ ಭಾರತವೂ ಕೂಡ ನಿಲ್ಲಲಿದೆ. ಅದು ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ. ನಮ್ಮಿಂದ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಬಹಳ ಮುಖ್ಯ ವಿಚಾರ ಆಗಿದೆ. ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.